ಸರ್ಕಾರಕ್ಕೆ ನನ್ನ ಪ್ರಶ್ನೆ, ಇಷ್ಟೆಲ್ಲ ಅವಾಂತರ ಮಾಡೋಕ್ಕೆ ನೀವೇ ಕಾರಣ ಅಲ್ಲವೇ? SIT ರಚನೆ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿ. ಕಂಪ್ಲೇಂಟ್ ಕೊಟ್ಟನ್ನ ಪೂರ್ವಾಪರ ತಿಳ್ಕೊಂಡಿದ್ರೆ ಅಲ್ಲಿಗೆ ಮುಗಿದೋಗಿರೋದು. ಅದನ್ನೂ ಮಾಡಿಲ್ಲ. ಇವತ್ತು ಇಷ್ಟೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಈ ಕೆಲಸ ಬಿಟ್ಟು, ಅವರ ರೆಗ್ಯುಲರ್ ಕೆಲಸ ಬಿಟ್ಟು ನೀವು ಅಲ್ಲಿಗೆ ಹಾಕಿದ್ರಲ್ಲ, ಅವರ ಸಂಬಳ, ಸಾರಿಗೆ ಇವೆಲ್ಲವನ್ನ ಕೊಡೋರು ಯಾರು? ಇಲ್ಲಿ ಆಗಿರುವಂಥ ಖರ್ಚು ಕೋಟ್ಯಾಂತರ ರೂಪಾಯಿ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಖರ್ಚಾಗಿದೆಯಲ್ಲ, ಅದನ್ನ ಸರ್ಕಾರ, ಇವರು ಕಾಂಗ್ರೆಸ್ ಪಾರ್ಟಿ ಭರಿಸ್ಕೊಡ್ತದೆ. ಅದನ್ನ ಇಷ್ಟು ಪ್ರಶ್ನೆಗಳನ್ನು ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಅದೇನೋ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಬೆಟ್ಟ ಅಗದು ಇಲಿನೂ ಸಿಕ್ಕಿಲ್ಲ ಇವರಿಗೆ. ಈ ತರ ನನಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ಪ್ರಹಸನ ಸರ್ಕಾರ ಮಾಡದಂಥ ತಪ್ಪು ಯಾವತ್ತೂ ಆಗಿರಲಿಲ್ಲ. ಯಾವುದೇ ಸರ್ಕಾರ ಇದ್ರೂ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಇವರು ಇಲ್ಲಿ ಯಾರೋ ಒಬ್ಬ ದಾರಿ ಹೋಗ ಹೇಳಿದಾನೆ ಅಂತ ಹೇಳ್ಬಿಟ್ಟು ಅಂತ ಒಂದು ಸಾವಿರಾರು ವರ್ಷ ಇತಿಹಾಸ ಇರುವಂಥ ಧರ್ಮಸ್ಥಳದ ಮೇಲೆ ಇವರೆಲ್ಲ ಆಪಾದನೆ ಮಾಡ್ತಾರೆ, ಅದಕ್ಕೊಂದು SIT ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಪಾರ್ಟಿ ಮಾಡಿದ ರಾಜ್ಯದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು. ಅದು ಹೇಳ್ತಾರೆ, ಬಿಜೆಪಿಯವರು ಪ್ರಾರಂಭದಲ್ಲಿ ಏನು ಹೇಳಿಲ್ಲ, ನಾನೇ ಮೈಸೂರಲ್ಲಿ ಮೊದಲ ಪ್ರೆಸ್ ಮೀಟ್ ಮಾಡಿದ್ದೀನಿ. ಈ SIT ತನಿಖೆ ಕೊಟ್ಟ ದಿನನೇ ಮೈಸೂರಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ, ಇದು ಕುತಂತ್ರ, ಇದರಿಂದ ಕಾಣದ ಕೈಗಳಿದ್ದಾರೆ, ಪ್ರಗತಿಪರರಿದ್ದಾರೆ, ಇದು ಹೇಳಿದ್ದೀನಿ. ಅದಾದ್ಮೇಲೆ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಅವನ್ನ ಫಸ್ಟ್ ಯಾರು ಮುಸ್ಕುದಾರಿ ಇದ್ದಾನೋ ಅವನ್ನ ಪೂರ್ವಾಪರವನ್ನ ಚೆಕ್ ಮಾಡಬೇಕು, ಆಮೇಲೆ ತನಿಖೆ ಮಾಡಬೇಕು ಅಂತಾನು ಹೇಳಿದ್ದೀನಿ. ಇಷ್ಟೆಲ್ಲ ನಾವು ಹೋರಾಟ ಮಾಡಿಲ್ಲ ಅಂದ್ರೆ, ಈ ಬಿಜೆಪಿ ಏನಾದರೂ ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂದ್ರೆ 100% ಎಲ್ಲೋ ಒಂದು ಬುರುಡೇನೋ ಮೂಳೆಗಳನ್ನು ತಗೊಂಬಂದು ಊತ್ಬಿಟ್ಟು ಇದೇ ನಿಜ ಅಂತ ಪ್ರೂವ್ ಮಾಡ್ಬಿಡ್ತಾ ಇದ್ರು. ಯಾವಾಗ ನಾವು ಬೀದಿಗಿಳಿದು ಬಿಜೆಪಿ ಹೋರಾಟ ಮಾಡಿದ್ರು ಅವಾಗ ವಿಧಿ ಇಲ್ಲದೆ ಇವತ್ತು ಕಾಂಗ್ರೆಸ್ ಅವರು ಇದರಲ್ಲೂ ಏನೋ ಒಂದು ಕ್ರೆಡಿಟ್ ತಗೊಬೋದು, ನಾವು ಹಿಂದೂಗಳ ಪರವಾಗಿದ್ದೀರಿ ಅಂತ ತೋರ್ಸ್ಕೊಳಕ್ ಹೋಗ್ತಾ ಇದ್ದಾರೆ. ಆದರೆ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವರು ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿದೆ ಅನ್ನೋದು. ಸರ್ಕಾರಕ್ಕೆ ನನ್ನ ಪ್ರಶ್ನೆ, ಇಷ್ಟೆಲ್ಲ ಅವಾಂತರ ಮಾಡೋಕ್ಕೆ ನೀವೇ ಕಾರಣ ಅಲ್ಲವೇ? SIT ರಚನೆ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿ. ಕಂಪ್ಲೇಂಟ್ ಕೊಟ್ಟನ್ನ ಪೂರ್ವಾಪರ ತಿಳ್ಕೊಂಡಿದ್ರೆ ಅಲ್ಲಿಗೆ ಮುಗಿದೋಗಿರೋದು. ಅದನ್ನೂ ಮಾಡಿಲ್ಲ. ಇವತ್ತು ಇಷ್ಟೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಈ ಕೆಲಸ ಬಿಟ್ಟು, ಅವರ ರೆಗ್ಯುಲರ್ ಕೆಲಸ ಬಿಟ್ಟು ನೀವು ಅಲ್ಲಿಗೆ ಹಾಕಿದ್ರಲ್ಲ, ಅವರ ಸಂಬಳ, ಸಾರಿಗೆ ಇವೆಲ್ಲವನ್ನ ಕೊಡೋರು ಯಾರು? ಇಲ್ಲಿ ಆಗಿರುವಂಥ ಖರ್ಚು ಕೋಟ್ಯಾಂತರ ರೂಪಾಯಿ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಖರ್ಚಾಗಿದೆಯಲ್ಲ, ಅದನ್ನ ಸರ್ಕಾರ, ಇವರು ಕಾಂಗ್ರೆಸ್ ಪಾರ್ಟಿ ಭರಿಸ್ಕೊಡ್ತದೆ. ಅದನ್ನ ಇಷ್ಟು ಪ್ರಶ್ನೆಗಳನ್ನು ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಅದೇನೋ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಬೆಟ್ಟ ಅಗದು ಇಲಿನೂ ಸಿಕ್ಕಿಲ್ಲ ಇವರಿಗೆ. ಈ ತರ ನನಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ಪ್ರಹಸನ ಸರ್ಕಾರ ಮಾಡದಂಥ ತಪ್ಪು ಯಾವತ್ತೂ ಆಗಿರಲಿಲ್ಲ. ಯಾವುದೇ ಸರ್ಕಾರ ಇದ್ರೂ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಇವರು ಇಲ್ಲಿ ಯಾರೋ ಒಬ್ಬ ದಾರಿ ಹೋಗ ಹೇಳಿದಾನೆ ಅಂತ ಹೇಳ್ಬಿಟ್ಟು ಅಂತ ಒಂದು ಸಾವಿರಾರು ವರ್ಷ ಇತಿಹಾಸ ಇರುವಂಥ ಧರ್ಮಸ್ಥಳದ ಮೇಲೆ ಇವರೆಲ್ಲ ಆಪಾದನೆ ಮಾಡ್ತಾರೆ, ಅದಕ್ಕೊಂದು SIT ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಪಾರ್ಟಿ ಮಾಡಿದ ರಾಜ್ಯದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು. ಅದು ಹೇಳ್ತಾರೆ, ಬಿಜೆಪಿಯವರು ಪ್ರಾರಂಭದಲ್ಲಿ ಏನು ಹೇಳಿಲ್ಲ, ನಾನೇ ಮೈಸೂರಲ್ಲಿ ಮೊದಲ ಪ್ರೆಸ್ ಮೀಟ್ ಮಾಡಿದ್ದೀನಿ. ಈ SIT ತನಿಖೆ ಕೊಟ್ಟ ದಿನನೇ ಮೈಸೂರಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ, ಇದು ಕುತಂತ್ರ, ಇದರಿಂದ ಕಾಣದ ಕೈಗಳಿದ್ದಾರೆ, ಪ್ರಗತಿಪರರಿದ್ದಾರೆ, ಇದು ಹೇಳಿದ್ದೀನಿ. ಅದಾದ್ಮೇಲೆ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಅವನ್ನ ಫಸ್ಟ್ ಯಾರು ಮುಸ್ಕುದಾರಿ ಇದ್ದಾನೋ ಅವನ್ನ ಪೂರ್ವಾಪರವನ್ನ ಚೆಕ್ ಮಾಡಬೇಕು, ಆಮೇಲೆ ತನಿಖೆ ಮಾಡಬೇಕು ಅಂತಾನು ಹೇಳಿದ್ದೀನಿ. ಇಷ್ಟೆಲ್ಲ ನಾವು ಹೋರಾಟ ಮಾಡಿಲ್ಲ ಅಂದ್ರೆ, ಈ ಬಿಜೆಪಿ ಏನಾದರೂ ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂದ್ರೆ 100% ಎಲ್ಲೋ ಒಂದು ಬುರುಡೇನೋ ಮೂಳೆಗಳನ್ನು ತಗೊಂಬಂದು
ಊದ್ಬಿಟ್ಟು ಇದೇ ನಿಜ ಅಂತ ಪ್ರೂವ್ ಮಾಡ್ಬಿಡ್ತಾ ಇದ್ರು. ಯಾವಾಗ ನಾವು ಬೀದಿಗಿಳಿದು ಬಿಜೆಪಿ ಹೋರಾಟ ಮಾಡಿದ್ರು ಅವಾಗ ವಿಧಿ ಇಲ್ಲದೆ ಇವತ್ತು ಕಾಂಗ್ರೆಸ್ ಅವರು ಇದರಲ್ಲೂ ಏನೋ ಒಂದು ಕ್ರೆಡಿಟ್ ತಗೊಬೋದು, ನಾವು ಹಿಂದೂಗಳ ಪರವಾಗಿದ್ದೀರಿ ಅಂತ ತೋರ್ಸ್ಕೊಳಕ್ ಹೋಗ್ತಾ ಇದ್ದಾರೆ. ಆದರೆ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ ಇವರು ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿದೆ ಅನ್ನೋದು ಸ್ಪಷ್ಟ.